ಬ್ರೇಕ್ನ ನಂತರ ಸುವರ್ಣ ನ್ಯೂಸ್ಗೆ ಮತ್ತೆ ಸ್ವಾಗತ. ಕಾವೇರಿ ವಿವಾದ ಲೋಕಸಭೆಯಲ್ಲಿ ಪ್ರತಿಧ್ವನಿಸಿದೆ. ಕೋಲಾಹಲದಿಂದಾಗಿ ಕಲಾಪವನ್ನು ಮಧ್ಯಾಹ್ನ 12 ಗಂಟೆಗೆ ಮುಂದೂಡಲಾಯಿತು. ಕಾವೇರಿ ವಿವಾದ ಲೋಕಸಭೆಯಲ್ಲಿ ಪ್ರತಿಧ್ವನಿಸಿದೆ. ಕೋಲಾಹಲದಿಂದಾಗಿ ಕಲಾಪವನ್ನು ಈಗ ಮಧ್ಯಾಹ್ನ 12 ಗಂಟೆಗೆ ಮುಂದೂಡಲಾಗಿದೆ. ಕಾವೇರಿ ನದಿ ನೀರಿಗಾಗಿ ಪದೇ ಪದೇ ತಗಾದೆ ತೆಗಿತಾ ಇರುವಂತಹ ತಮಿಳುನಾಡು ಸರ್ಕಾರದ ನಿಲುವನ್ನು ಖಂಡಿಸಿ ಕರ್ನಾಟಕದ ಸರ್ವಪಕ್ಷ ಸಂಸದರು ಪ್ರತಿಭಟನೆಯನ್ನ ನಡೆಸಿದ್ರು. ಸಂಸತ್ ಭವನದ ಎದುರಿನ ಗಾಂಧಿ ಪ್ರತಿಮೆ ಎದುರು ಸಂಸದ ಅನಂತಕುಮಾರ್ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ನಡೆಸಲಾಯಿತು. ಕರ್ನಾಟಕದಲ್ಲೇ ನೀರಿಗಾಗಿ ರೈತರು ಪರಿತಪಿಸುತ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ಬೇಸಿಗೆ ಬೆಳೆ ಬೆಳೆಯಲು ನಿರ್ಬಂಧ ವಿಧಿಸುವಂತೆ ಕೋರಿ ತಮಿಳುನಾಡು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿರುವುದು ಸರಿಯಲ್ಲ ಅಂತ ಸಂಸದರು ಕಿಡಿಕಾರಿದ್ರು. ಸಮಸ್ಯೆ ಬಗೆಹರಿಸಲು ಪ್ರಧಾನಿ ಮನಮೋಹನ್ ಸಿಂಗ್ ಮಧ್ಯಪ್ರವೇಶಕ್ಕೆ ಒತ್ತಾಯಿಸಿದರು. ಇದೇ ವೇಳೆ ಕರ್ನಾಟಕದಲ್ಲಿನ ಬರ ಪರಿಹಾರ ಕಾಮಗಾರಿಗೆ ಕೇಂದ್ರ ಸರ್ಕಾರ ಕೂಡಲೇ 2606 ಕೋಟಿ ರೂಪಾಯಿ ಬಿಡುಗಡೆ ಮಾಡುವಂತೆ ಒತ್ತಾಯಿಸಿದರು. ಕಾವೇರಿ ನದಿ ನೀರಿಗಾಗಿ ಪದೇ ಪದೇ ತಗಾದೆ ತೆಗಿತಾ ಇರುವ ತಮಿಳುನಾಡು ಸರ್ಕಾರದ ನಿಲುವನ್ನು ಖಂಡಿಸಿ ಕರ್ನಾಟಕದ ಸರ್ವಪಕ್ಷ ಸಂಸದರು ಪ್ರತಿಭಟನೆಯನ್ನ ನಡೆಸಿದ್ರು. ಸಂಸತ್ ಭವನದ ಎದುರಿನ ಗಾಂಧಿ ಪ್ರತಿಮೆ ಎದುರು ಸಂಸದ ಅನಂತಕುಮಾರ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದ್ರು. ಕರ್ನಾಟಕದಲ್ಲೇ ನೀರಿಗಾಗಿ ರೈತರು ಪರಿತಪಿಸುತ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ಬೇಸಿಗೆ ಬೆಳೆ ಬೆಳೆಯಲು ನಿರ್ಬಂಧ ವಿಧಿಸುವಂತೆ ಕೋರಿ ತಮಿಳುನಾಡು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿರುವುದು ಸರಿಯಲ್ಲ ಅಂತ ಸಂಸದರು ಕಿಡಿಕಾರಿದ್ರು. ಸಮಸ್ಯೆ ಬಗೆಹರಿಸಲು ಪ್ರಧಾನಿ ಮನಮೋಹನ್ ಸಿಂಗ್ ಮಧ್ಯಪ್ರವೇಶಕ್ಕೆ ಒತ್ತಾಯಿಸಿದರು. ಇದೇ ವೇಳೆ ಕರ್ನಾಟಕದಲ್ಲಿನ ಬರ ಪರಿಹಾರ ಕಾಮಗಾರಿಗಳಿಗೆ ಕೇಂದ್ರ ಸರ್ಕಾರ ಕೂಡಲೇ 2606 ಕೋಟಿ ರೂಪಾಯಿ ಬಿಡುಗಡೆ ಮಾಡುವಂತೆ ಒತ್ತಾಯಿಸಿದರು. ಕಾವೇರಿ ಅನ್ಯಾಯ ಸರಿಪಡಿಸಲೇಬೇಕು. ಜಯವಾಗಲಿ ಕಾವೇರಿ ರೈತರ ಹೊರೆ, ಜಯವಾಗಲಿ ಕಾವೇರಿ ರೈತರ ಹೋರಾಟಕ್ಕೆ, ಬೇಸಿಗೆ ಬೆಳೆ ಬೇಕೇ ಬೇಕು, ಬೇಸಿಗೆ ಬೆಳೆ ಬೇಕೇ ಬೇಕು, ಕಾವೇರಿ ನೀರು ಬೇಕೇ ಬೇಕು, ಬೇಸಿಗೆ ಬೆಳೆ ಬೇಕೇ ಬೇಕು, ಬೇಸಿಗೆ ಬೆಳೆ ಕಾವೇರಿ ನೀರಿನ ಹೋರಾಟಕ್ಕೆ ಕರ್ನಾಟಕ ರಾಜ್ಯದ ಕಾವೇರಿ
ಪರಿಹಾರ ಬೇಕು. ಕಾವೇರಿ ನೀರು ಬೇಕು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಪ್ರಶಾಂತ್ ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಕೇಂದ್ರ ಸರ್ಕಾರದ ಮುಂದೆ ಸಂಸದರು ಏನೆಲ್ಲ ಬೇಡಿಕೆಗಳನ್ನು ಇಟ್ಕೊಂಡು ಇವತ್ತು ಪ್ರತಿಭಟನೆಯನ್ನು ನಡೆಸಿದ್ರು, ಅಲ್ಲದೆ ಕಾವೇರಿ ವಿವಾದ ಇವತ್ತು ಲೋಕಸಭೆಯಲ್ಲಿ ಯಾವ ರೀತಿ ಪ್ರತಿಧ್ವನಿಸಿತು? ಸೌಮ್ಯ, ಕಾವೇರಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಬೆಳಿಗ್ಗೆ ಕರ್ನಾಟಕದ ಬಿಜೆಪಿ ಮತ್ತು ಜೆಡಿಎಸ್ ಸಂಸದರು ಮಹಾತ್ಮ ಗಾಂಧಿ ಪ್ರತಿಮೆ ಎದುರು ಹೋರಾಟವನ್ನ ನಡೆಸಿದ್ರು. ಯಾವುದೇ ಕಾರಣಕ್ಕೂ ಕೂಡ ತಮಿಳುನಾಡಿನ ಏನು ಸುಪ್ರೀಂ ಕೋರ್ಟ್ ನಲ್ಲಿ ಮಧ್ಯಂತರ ಅರ್ಜಿ ಇದೆ, ಅದು ನ್ಯಾಯಸಮ್ಮತವಾಗಿಲ್ಲ, ಪ್ರಧಾನಮಂತ್ರಿ ಕೂಡಲೇ ಮಧ್ಯಪ್ರವೇಶಿಸಬೇಕು ಅಂತಕ್ಕಂಥ ಒತ್ತಾಯವನ್ನ ಕೂಡ ಕರ್ನಾಟಕದ ಬಿಜೆಪಿ ಸಂಸದರು ಅನಂತಕುಮಾರ್ ನೇತೃತ್ವದಲ್ಲಿ ಜೆಡಿಎಸ್ ನ ಚಲುವರಾಯಸ್ವಾಮಿ ಕೂಡ ಈ ಒಂದು ಹೋರಾಟದಲ್ಲಿ ಭಾಗವಹಿಸಿದ್ರು. 11 ಗಂಟೆಗೆ ಪ್ರಶ್ನೋತ್ತರ ಅವಧಿಯನ್ನು ರದ್ದುಪಡಿಸಿ ಕಾವೇರಿ ಚರ್ಚೆಗೆ ಪ್ರಧಾನಮಂತ್ರಿಯವರು ಮಧ್ಯಪ್ರವೇಶ ಮಾಡಬೇಕು ಅಂತಕ್ಕಂಥದ್ದನ್ನ ಬಿಜೆಪಿಯ ಸಂಸದರು ನೋಟಿಸ್ ಅನ್ನ ಕೂಡ ಲೋಕಸಭಾ ಸ್ಪೀಕರ್ಗೆ ನೀಡಿದ್ರು. ಅದರ ಪ್ರಶ್ನೋತ್ತರ ಅವಧಿ ರದ್ದುಪಡಿಸುವಂತೆ ಕರ್ನಾಟಕದ ಸಂಸದರು ಮತ್ತು ಆ ಕಡೆ ಆಂಧ್ರದ ಸಂಸದರು ತೆಲಂಗಾಣ ಕುರಿತಂತೆ ಪ್ರತಿಭಟನೆಗಳಿದಾಗ ಲೋಕಸಭಾ ಕಲಾಪವನ್ನ ಪ್ರಶ್ನೋತ್ತರ ಅವಧಿಯನ್ನ ಮುಂದೂಡಲಾಗಿದೆ. 12 ಗಂಟೆಗೆ ಲೋಕಸಭಾ ಕಲಾಪವನ್ನ ಮುಂದೂಡಲಾಗಿದೆ. ಒಟ್ಟಾರೆ ಕಾವೇರಿ ನದಿ ನೀರು ಹಂಚಿಕೆ ವಿವಾದ ಏನಿದೆ, ತಮಿಳುನಾಡಿನ ಮಧ್ಯಂತರ ಅರ್ಜಿಯ ಕಾರಣದಿಂದ ದೆಹಲಿಯಲ್ಲಿ ಮತ್ತೆ ಬಿಸಿಯಾದ ವಾತಾವರಣ ಸೃಷ್ಟಿಸಿದೆ. ಓಕೆ, ಧನ್ಯವಾದ ಪ್ರಶಾಂತ್ ತಮ್ಮೆಲ್ಲ ಮಾಹಿತಿಗಾಗಿ.